ನಮಸ್ತೆ ಸ್ನೇಹಿತರೆ, ಇಂದು ನಾವು ಲತಾ ಮಂಗೇಶ್ಕರ್ ಅವರ ಬಗ್ಗೆ ತಿಳಿದುಕೊಳ್ಳೋಣ. ಲತಾ ಮುಂಚಿನ ಹೆಸರು ಹೇಮಾ. ತಂದೆ ದೀನಾನಾಥ್ ಮಂಗೇಶ್ಕರ್, ತಾಯಿ ಸುಧಾಮತಿ. ಈಗಿನ ಮಧ್ಯಪ್ರದೇಶ್ ಇಂದೋರ್ ಆಗ ಸ್ವತಂತ್ರ ರಾಜ್ಯ. ಅಲ್ಲಿನ ಸಿಖ್ ಮೊಹಲ್ಲಾದಲ್ಲಿ ಈ ಗಾನಮೂರ್ತಿಯ ಉದ್ಭವ. ತಂದೆ ಸ್ವತಃ ಹಾಡುಗಾರ ಮತ್ತು ರಂಗನಟ. ಲತಾ ಮೊದಲನೇ ಮಗಳು. ನಂತರ ಮೀನಾ, ಆಶಾ, ಉಷಾ ಮತ್ತು ಹೃದಯನಾಥ. ತನ್ನ 5ನೇ ವಯಸ್ಸಿನಲ್ಲಿ ಲತಾ ತಂದೆಯ ನಾಟಕದಲ್ಲಿ ಅಭಿನಯಿಸುತ್ತಿದ್ದರು. ಅಂಥದ್ದೊಂದು ನಾಟಕ ಭವಬಂಧನ್ದಲ್ಲಿ ಲತಿಕಾ ಎಂಬ ಪಾತ್ರ ಮಾಡಿದ ಹೇಮಾ ಹೆಸರು ಲತಾ ಎಂದು ಬದಲಾಯಿತು. ಲತಾ ಶಾಲೆಗೆ ಸೇರಿದ ಮೊದಲನೇ ದಿನದಿಂದಲೇ ಅಲ್ಲಿನ ಇತರೆ ಮಕ್ಕಳಿಗೆ ಪಾಠ ಹೇಳಿಕೊಡಲಾರಂಭಿಸಿದರು. ಶಿಕ್ಷಕಿ ಇದಕ್ಕೆ ಅವಕಾಶ ನೀಡದಿದ್ದಕ್ಕೆ ಕೋಪಗೊಂಡ ಲತಾ ಮತ್ತೆ ಶಾಲೆಯ ಕಡೆಗೆ ತಲೆ ಹಾಕಲಿಲ್ಲ. ನಂತರ ಮನೆಯಲ್ಲಿದ್ದ ಕೆಲಸದಾಳು ವಿಠಲ್ ಅವರಿಂದ ಮರಾಠಿಯ ವರ್ಣಮಾಲೆಯನ್ನು ಕಲಿತರು. ತಮ್ಮ ಸೋದರ ಸಂಬಂಧಿ ಇಂದಿರಾ ಮತ್ತು ಲೆಕ್ರಸ್ ಶರ್ಮಾ ಅವರಿಂದ ಹಿಂದಿ ಭಾಷೆ ಕಲಿತ ಅವರು ಉರ್ದು, ಬಂಗಾಳಿ ಮತ್ತು ಅಲ್ಪ ಮಟ್ಟಿಗೆ ಪಂಜಾಬಿಯನ್ನು ಕಲಿತರು. ಸಂಸ್ಕೃತವನ್ನು ಅರ್ಥ ಮಾಡಿಕೊಳ್ಳಬಲ್ಲವರಾಗಿದ್ದರು. ತಮಿಳು ಭಾಷೆಯನ್ನು ಕಲಿಯಲು ಪ್ರಯತ್ನಿಸುತ್ತಿದ್ದರು. 1940ರಲ್ಲಿ ಲತಾಗೆ 11 ವರ್ಷಗಳಿದ್ದಾಗ ತಂದೆ ಹೃದಯಾಘಾತದಿಂದ ನಿಧನರಾದರು. ನಂತರ ಮಂಗೇಶ್ವರ್ ಕುಟುಂಬಕ್ಕೆ ಆತ್ಮೀಯರಾದ ನವಯುಗ ಜತ್ರಿಪಟ್ ಕಂಪನಿಯ ಮಾಲೀಕರಾದ ವಿನಾಯಕ್ ದಾಮೋದರ್ ಕರ್ನಾಟಕಿ ಎಂಬುವರು ಈ ಕುಟುಂಬಕ್ಕೆ ಆಶ್ರಯ ಕಲ್ಪಿಸಿದರು. 1942ರಲ್ಲಿ ಪಹಲಿ ಮಂಗಲ್ ಗಾವೋರ್ ಎಂಬ ಮರಾಠಿ ಸಿನಿಮಾದಲ್ಲೂ ಲತಾ ಅಭಿನಯಿಸಿದರು. 43ರಲ್ಲಿ ಮುದ್ರಿತಗೊಂಡ ಮಾತಾ ಏಕ್ ಸಪೂಲ್ ಕಿ ದುನಿಯಾ ಬದಲ್ ದೇತು ಎಂಬುದು ಅವರು ಹಾಡಿದ ಮೊಟ್ಟ ಮೊದಲ ಹಿಂದಿ ಚಲನಚಿತ್ರ ಗೀತೆ. 1945ರಲ್ಲಿ ಮಾಸ್ಟರ್ ವಿನಾಯಕ್ ಕಂಪನಿ ಮುಂಬೈಗೆ ತೆರಳಿದ್ದರಿಂದ ಮಂಗೇಶ್ವರ್ ಕುಟುಂಬವು ಮುಂಬೈ ಸೇರಿತು. ಅಲ್ಲಿ ಸುಪ್ರಸಿದ್ಧರಾದ ಉಸ್ತಾದ್ ಅಮಾನತ್ ಅಲಿ ಖಾನ್ ಎಂಬ ಹಿಂದೂಸ್ತಾನಿ ಗಾಯಕರಲ್ಲಿ ಶಾಸ್ತ್ರೀಯ ಸಂಗೀತ ಕಲಿಯಲು ಗೊತ್ತು ಮಾಡಿದ್ದರು. 1945ರಲ್ಲಿ ವಿನಾಯಕ್ ಅವರು ಮೊಟ್ಟ ಮೊದಲ ಹಿಂದಿ ಸಿನಿಮಾ ಬಡಿ ಮಾ ಹೊರಬಂದಿತು. ಅದರಲ್ಲಿ ಲತಾ ಮತ್ತು ಆಶಾ ಇಬ್ಬರು ಸಣ್ಣ ಪಾತ್ರ ವಹಿಸಿದ್ದರು. ಲತಾ ಈ ಸಿನಿಮಾಕ್ಕಾಗಿ ಮಾತಾ ತೇರಿ ಚರಣುಮೆ ಎಂಬ ಭಜನೆಯನ್ನು ಹಾಡಿದ್ದರು. 1948ರಲ್ಲಿ ಭಾರತ ವಿಭಜನೆ ನಂತರ ಅಮಾನತ್ ಅಲಿ ಖಾನ್ ಪಾಕಿಸ್ತಾನಕ್ಕೆ ವಲಸೆ ಹೋದರು. ಆಗ ಲತಾ ಉಸ್ತಾದ್ ಶಿಷ್ಯರಾದ ಪರಿ ತುಳಸಿದಾಸ್ ಶರ್ಮಾ, ಬಡಿ ಗುಲಾಂ ಅಲಿ ಖಾನ್ ಅವರಲ್ಲಿ ಸಂಗೀತಾಭ್ಯಾಸ ಮುಂದುವರಿಸಿದರು. ಪತ್ರಕರ್ತರು ಲತಾ ಮಂಗೇಶ್ಕರ್ ಅವರನ್ನು ಮದುವೆಯ ಬಗ್ಗೆ ಕೇಳಿದ್ದಕ್ಕೆ, ಮದುವೆ ನನ್ನ ಹಣೆ ಬರದಲ್ಲಿ ಇರಲಿಲ್ಲ ಅಷ್ಟೇ. ಚಿಕ್ಕವಳಿದ್ದಾಗ ಇಡೀ ಕುಟುಂಬವನ್ನು ಸಾಕಬೇಕಾದ ಬಹುದೊಡ್ಡ ಹೊಣೆಗಾರಿಕೆ ನನ್ನ ಮೇಲಿತ್ತು. ನಂತರ ಹೀಗೆ ಕಾಲ ಸರಿದು ಹೋಯಿತು, ಎಲ್ಲ ವಿಧಿಯಾಟ ಎಂದು ಉತ್ತರಿಸಿದರು. 70ರ ದಶಕದ ಹೊತ್ತಿಗೆ ಲತಾ ಮಂಗೇಶ್ಕರ್ ಅಕ್ಷರಶಃ ಗಾನಲೋಕದ ಸಾಮ್ರಾಜ್ಞಿಯಾಗಿದ್ದರು. ಚಿತ್ರಗೀತೆಗಳಷ್ಟೇ ಅಲ್ಲ, ಮೀರಾ ಭಜನೆಗಳು, ಜಾನಪದ ಗೀತೆಗಳು, ಸಂತ ತುಕಾರಾಮ ಅಭಂಗಗಳನ್ನು ಗಾಯನ ಜಗತ್ತಿಗೆ ಕಾಣಿಕೆಯಾಗಿ ನೀಡಿದ್ದರು. 80 ಮತ್ತು 90ರ ದಶಕದ ಹೊತ್ತಿಗೆ ಬಾಲಿವುಡ್ನಲ್ಲಿ ಹಲವು ಗಾಯಕರು ಇದ್ದರು. ಹಾಗಂತ ಲತಾ ಮಂಗೇಶ್ಕರ್ ಅವರಿಗೆ ಬೇಡಿಕೆ ಏನು ಕಡಿಮೆಯಾಗಿರಲಿಲ್ಲ. 2000ದ ನಂತರ ವಯಸ್ಸು, ಅನಾರೋಗ್ಯ ಹೀಗೆ ಹಲವು ಕಾರಣಗಳಿಂದ ಲತಾ ಮೊದಲಿನಷ್ಟು ಆಡುತ್ತಿರಲಿಲ್ಲ. ಮಧುರ್ ಭಂಡಾರ್ಕರ್ ನಿರ್ದೇಶನದ ಜೈ ಚಿತ್ರಕ್ಕೆ ಅವರು ಹಾಡಿದ ದಾದಾ ಸುನ್ಲೆ ಅವರ ಕೊನೆಯ ಹಾಡಾಗಿತ್ತು. ಆನಂತರ ಅವರು ಸಿನಿಮಾಗೆ ಹಾಡದಿದ್ದರೂ ಉದ್ಯಮಿ ಮುಬೇರಾ ಅಂಬಾನಿ ಮಗಳ ಮದುವೆಗೆ ಗಾಯತ್ರಿ ಮಂತ್ರ ಹಾಡಿದ್ದರು. 2019ರಲ್ಲಿ ಭಾರತ ಸೇನೆಗೆ ಹಾಡಿದ ಸೌಗಂಧ್ ಇಸ್ ಮಿಟ್ಟಿ ಕೆ ಅವರ ಕೊನೆಯ ರೆಕಾರ್ಡಿಂಗ್ ಆಗಿತ್ತು. 1984ರಲ್ಲಿ ಮಧ್ಯಪ್ರದೇಶ ಸರ್ಕಾರವು ಲತಾ ಮಂಗೇಶ್ಕರ್ ಪ್ರಶಸ್ತಿ ಸ್ಥಾಪಿಸಿತು. 1992ರಲ್ಲಿ ಮಹಾರಾಷ್ಟ್ರ ಸರ್ಕಾರವು ಲತಾ ಮಂಗೇಶ್ಕರ್ ಹೆಸರಿನಲ್ಲಿ ಪ್ರಶಸ್ತಿ ಕೊಡಲು ಆರಂಭಿಸಿತು. ಕನ್ನಡದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಚಿತ್ರದಲ್ಲಿ ಬೆಳ್ಳನೆ ಬೆಳಗಾಯಿತು ಮತ್ತು ಎಲ್ಲರೂ ಇರುತ್ತೀಯರು ಎಂದಾರೆ ಬರುತ್ತೀರು ಎಂಬ 2 ಗೀತೆಗಳನ್ನು ಲತಾ ಮಂಗೇಶ್ಕರ್ ಅವರು ಹಾಡಿದ್ದಾರೆ. 60ರ ದಶಕದಲ್ಲಿ ಈ ಚಿತ್ರ ಬಿಡುಗಡೆಯಾಗಿತ್ತು. ಲತಾ ಮಂಗೇಶ್ಕರ್ ಅವರಿಗೆ ದೊರೆತ ಪ್ರಶಸ್ತಿಗಳು ಪದ್ಮಭೂಷಣ, ಪದ್ಮವಿಭೂಷಣ, ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ, ಮಹಾರಾಷ್ಟ್ರ ಭೂಷಣ ಪ್ರಶಸ್ತಿ, ಭಾರತ ರತ್ನ, ಫಿಲ್ಮ್ ಫೇರ್ ಜೀವಮಾನದ ಸಾಧನೆ ಪ್ರಶಸ್ತಿ, ಅತ್ಯುತ್ತಮ ಗಾಯನಕ್ಕಾಗಿ ರಾಷ್ಟ್ರ ಪ್ರಶಸ್ತಿ 3 ಬಾರಿ, ಅತ್ಯುತ್ತಮ ಗಾಯನಕ್ಕಾಗಿ ಫಿಲ್ಮ್ ಫೇರ್ ಪ್ರಶಸ್ತಿ 4 ಬಾರಿ ದೊರೆತಿವೆ. 1987ರಲ್ಲಿ ಅವರು ಲತಾ ಮಂಗೇಶ್ಕರ್ ಮೆಡಿಕಲ್ ಫೌಂಡೇಶನ್ ಸ್ಥಾಪಿಸಿದರು. ತಂದೆ ಪಂಡಿತ್ ದೀನಾನಾಥರು ಸೂಕ್ತ ವೈದ್ಯಕೀಯ ಚಿಕಿತ್ಸೆ ಸಿಗದೆ ಆರ್ಥಿಕ ಸಮಸ್ಯೆಗಳ ಕಾರಣದಿಂದ ನಿಧನ ಹೊಂದಿದ್ದರು. ಇದರಿಂದ ನೊಂದಿದ್ದ ಲತಾ ಅವರ ಕುಟುಂಬ ಜ್ಞಾನ ಪ್ರಬೋಧಿಸಿ ಮೆಡಿಕಲ್ ಟ್ರಸ್ಟ್ ಜತೆ ಸೇರಿ
ಪುಣೆಯಲ್ಲಿ ಮಾಸ್ಟರ್ ದೀನಾನಾಥ್ ಮಂಗೇಶ್ಕರ್ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರ ಸ್ಥಾಪಿಸಿದರು. ಲತಾ ಮಂಗೇಶ್ಕರ್ ಭಾರತದ 20 ಭಾಷೆಗಳಲ್ಲಿ 25,000ಕ್ಕೂ ಹೆಚ್ಚು ಗೀತೆಗಳನ್ನು ಹಾಡಿದ್ದಾರೆ. ಈ ಪೈಕಿ ನೂರಾರು ಹಾಡುಗಳು ಎಂದಿಗೂ ಮರೆಯದ ಗೀತೆ ಸಾಲಿನಲ್ಲಿವೆ. 1963 ಜನವರಿ 27, ಆಗ ಜವಾಹರ್ಲಾಲ್ ನೆಹರು ಪ್ರಧಾನಿಯಾಗಿದ್ದರು. ಆಗಷ್ಟೇ ಇಂಡೋ ಚೀನಾ ಯುದ್ಧ ಮುಗಿದು 2-3 ತಿಂಗಳಾಗಿತ್ತು. ಯುದ್ಧದಲ್ಲಿ ನಮ್ಮ ಸೈನಿಕರು ವೀರಾವೇಶದಿಂದ ಹೋರಾಡಿ ಅನೇಕ ಬಲಿದಾನಗಳಾಗಿದ್ದವು. ನಂತರ ನಡೆದ ಶ್ರದ್ಧಾಂಜಲಿ ಸಭೆಯಲ್ಲಿ ಗೀತೆ ರಚನೆಕಾರ ಪ್ರದೀಪ್ ಆ ದಿನಕ್ಕೆಂದೇ ವಿಶೇಷ ಹಾಡನ್ನು ರಚಿಸಿದ್ದರು. ಸಿ ರಾಮಚಂದ್ರ ರಾಗ ಸಂಯೋಜಿಸಿದ್ದರು. ಕಾರ್ಯಕ್ರಮದಲ್ಲಿ ಹಾಡು ಆರಂಭವಾಯಿತು. ಏ ಮೇರಿ ವತನ್ ಕಿ ಲೋಗೋ. ಲತಾ ಮಂಗೇಶ್ಕರ್ ಅವರ ಸುಶ್ರಾವ್ಯ ಕಂಠದಲ್ಲಿ ಮೂಡಿಬಂದ ಭಾವಪೂರ್ಣ ಹಾಡನ್ನು ಕೇಳಿ ನೆಹರು ಅವರಿಗೆ ದುಃಖ ಸಹಿಸಲಾಗಲಿಲ್ಲ. ಕಣ್ಣಲ್ಲಿ ನೀರಿಳಿಯತೊಡಗಿತು. ಎಂಥ ನಿರಾಭಿಮಾನಿಯ ಹೃದಯದಲ್ಲೂ ದೇಶಪ್ರೇಮ ಬಡಿದೆಬ್ಬಿಸುವ ಗೀತೆ, ನೀವದನ್ನು ತುಂಬ ಸುಂದರವಾಗಿ ಹಾಡಿದ್ದೀರಿ ಎಂದರು. ತನ್ನ ಬದುಕಿನಲ್ಲಿ ಅತ್ಯಂತ ಶ್ರೇಷ್ಠ ಗೀತೆ ಇದಾಗಿತ್ತು ಎಂದು ಲತಾಜಿ ಹಲವು ಸಂದರ್ಭಗಳಲ್ಲಿ ಹೇಳಿಕೊಂಡಿದ್ದಾರೆ. ಏ ಮೇರಿ ಪತನ್ ಕಿ ಲೋಗೋ ಹಾಡು ಲತಾಗೆ ಭಾರತ ಕೋಗಿಲೆ ಎಂಬ ಖ್ಯಾತಿ ತಂದುಕೊಟ್ಟಿತು. ಪ್ರದೀಪ್ ಅವರಿಗೆ ರಾಷ್ಟ್ರಕವಿ ಗೌರವ ತಂದುಕೊಟ್ಟಿತು. ಲತಾ ಮಂಗೇಶ್ಕರ್ ರವರು 6/2/2022 ನಿಧನ ಹೊಂದಿದರು. ಲತಾ ಮಂಗೇಶ್ಕರ್ ರವರ ನಿಧನದಿಂದ ದೇಶದ ಸಂಗೀತ ಲೋಕದಲ್ಲಿ ಶೂನ್ಯ ಸೃಷ್ಟಿಯಾಗಿದ್ದು ನಿಜ. ಧನ್ಯವಾದಗಳು ಸ್ನೇಹಿತರೆ.